ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು GM ಪವಿತ್ರ. 17ನೇ ಲೋಕಸಭಾ ವಿಸರ್ಜನೆಯಾಗಿ 18ನೇ ಲೋಕಸಭೆ ರೂಪುಗೊಂಡಿದೆ. ಚುನಾವಣೆಯ ಮೂಲಕ ದೇಶದ 280 ಹೊಸ ಮುಖಗಳು ಸಂಸತ್ತಿಗೆ ಪ್ರವೇಶ ಪಡೆದಿದ್ದಾರೆ. 2019ಕ್ಕೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚುವರಿಯಾಗಿ 13 ಮಂದಿ ಮೊದಲ ಬಾರಿಗೆ ಪಾರ್ಲಿಮೆಂಟ್ಗೆ ಪ್ರವೇಶವನ್ನ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಸಂಸದರ ವಿದ್ಯಾಭ್ಯಾಸ ಎಷ್ಟು, ಕ್ರಿಮಿನಲ್ ಕೇಸ್ಗಳು ಎಷ್ಟಿದೆ, ಎಷ್ಟು ಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡಿತ್ತು, ಇದರಲ್ಲಿ ಮಹಿಳೆಯರು ಎಷ್ಟು ಜನ ಇದ್ದಾರೆ, ಸಿನಿಮಾದಿಂದ ರಾಜಕೀಯಕ್ಕೆ ಬಂದವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು 105 ಸಂಸದರ ಶಿಕ್ಷಣ 5ರಿಂದ 12ನೇ ತರಗತಿ ಇದೆ. 18ನೇ ಲೋಕಸಭಾ ಸಂಸದರ ಪೈಕಿ ಅಲ್ಪ ಶಿಕ್ಷಣ ಹೊಂದಿದವರ ಸಂಖ್ಯೆ ದೊಡ್ಡ ಮಟ್ಟದಲ್ಲೇ ಇದೆ. ಒಟ್ಟು ಆಯ್ಕೆಯಾದ ಸಂಸದರ ಪೈಕಿ 105 ಸಂಸದರು ಅಂದ್ರೆ ಸುಮಾರು 19% ಜನ 5ರಿಂದ 12ನೇ ತರಗತಿ ನಡುವೆ ಶಿಕ್ಷಣವನ್ನ ಹೊಂದಿದ್ದಾರೆ. 420 ಮಂದಿ ಅಂದ್ರೆ 77% ಜನ ಪದವಿ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷಣವನ್ನ ಹೊಂದಿದ್ದಾರೆ. ಇನ್ನು ಇಬ್ರು 5ನೇ ತರಗತಿ, 4 ಜನ 8ನೇ ತರಗತಿವರೆಗೆ ಓದಿದ್ದಾರೆ. 34 ಸಂಸದರು 10ನೇ ತರಗತಿ, 65 ಮಂದಿ 12ನೇ ತರಗತಿವರೆಗೆ ಓದಿದ್ದಾರೆ. 17 ಸಂಸದರು ಡಿಪ್ಲೊಮಾ ಪದವಿ ಹೊಂದಿದ್ರೆ ಒಬ್ಬರು ಬರೀ ಸಾಕ್ಷರ ಅಂತಷ್ಟೇ ಮಾಹಿತಿ ನೀಡಿದ್ದಾರೆ. ಇನ್ನು ತಮ್ಮನ್ನ ತಾವು ಸಾಕ್ಷರ ಅಂತ ಘೋಷಿಸಿಕೊಂಡಿದ್ದಂಥ 121 ಮಂದಿ ಸೋತು ಹೋಗಿದ್ದಾರೆ. 543 ಸಂಸದರ ಪೈಕಿ ಬಹುತೇಕರು ಕೃಷಿ ಅಥವಾ ಸಾಮಾಜಿಕ ಕಾರ್ಯವನ್ನೇ ತಮ್ಮ ಉದ್ಯೋಗ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೆಕ್ಸ್ಟ್ ಪಾಯಿಂಟ್, ಸಂಸದರ ಸರಾಸರಿ ವಯಸ್ಸು 56. 2019ರಲ್ಲಿ ಈ ಸರಾಸರಿ ವಯಸ್ಸು 59 ಇತ್ತು. 2019ಕ್ಕೆ ಹೋಲಿಸಿದ್ರೆ ಈ ಬಾರಿ ಚುನಾವಣೆಯಲ್ಲಿ ಗೆದ್ದಂತಹ ಸಂಸದರ ವಯಸ್ಸು ಆವರೇಜ್ ಕಡಿಮೆ ಆಗಿದೆ. 2019ರಲ್ಲಿ ಗೆದ್ದವರ ಸರಾಸರಿ ವಯಸ್ಸು 59 ಇದ್ರೆ ಈ ಬಾರಿ 56 ಇದೆ. PRS ಲೆಜಿಸ್ಲೇಟಿವ್ ರಿಸರ್ಚ್ ನ ಮಾಹಿತಿ ಪ್ರಕಾರ 11% ಸಂಸದರು 40 ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನವರು, 38 ಮಂದಿ 41ರಿಂದ 55 ವರ್ಷದ ಒಳಗಿನವರು. ಇನ್ನು 52 ಸಂಸದರು 55 ವರ್ಷಕ್ಕಿಂತ ಜಾಸ್ತಿನವರಿದ್ದಾರೆ. 22 ವರ್ಷದ SP ಪುಷ್ಪೇಂದ್ರ ಸರೋಜ್ ಮತ್ತು ಪ್ರಿಯಾ ಸರೋಜ್ ಅತ್ಯಂತ ಕಿರಿಯ ಸಂಸದರು. DMKಯ TR ಬಾಲು ಅತಿ ಹಿರಿಯ ಸಂಸದರು, ಇವರಿಗೆ 82 ವರ್ಷ. ಇನ್ನು ಚುನಾವಣೆಯಲ್ಲಿ ಟೋಟಲ್ ಆಗಿ 751 ಪಕ್ಷಗಳು ಸ್ಪರ್ಧೆ ಮಾಡಿದ್ರು, ಆದ್ರೆ ಲೋಕಸಭೆಗೆ ಪ್ರವೇಶಿಸಿದ್ದು ಮಾತ್ರ 41 ಪಕ್ಷಗಳು. ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ 751 ರಾಜಕೀಯ ಪಕ್ಷಗಳ ಪೈಕಿ 41 ಪಕ್ಷಗಳ ಅಭ್ಯರ್ಥಿಗಳು ಗೆದ್ದಿದ್ದಾರೆ. 2019ರಲ್ಲಿ 677 ಪಕ್ಷಗಳು ಕಣದಲ್ಲಿತ್ತು, ಅದರಲ್ಲಿ 36 ಪಕ್ಷಗಳ ಅಭ್ಯರ್ಥಿಗಳು ಗೆದ್ದಿದ್ರು. 2014ರಲ್ಲಿ 464 ಪಕ್ಷ, 2019ರಲ್ಲಿ 368 ಪಕ್ಷಗಳು ಸ್ಪರ್ಧಿಸಿತು. ಈ ಬಾರಿ ಸಹಜವಾಗಿ ರಾಷ್ಟ್ರೀಯ ಪಕ್ಷಗಳು 346 ಸ್ಥಾನವನ್ನ ಗೆದ್ದಿದ್ರೆ ಪ್ರಾದೇಶಿಕ ಪಕ್ಷಗಳು 179 ಸ್ಥಾನಗಳನ್ನ ಗೆದ್ದಿದೆ. ಇನ್ನು ಮಾನ್ಯತೆ ಪಡೆದಂತ ಪಕ್ಷಗಳು 11 ಸ್ಥಾನವನ್ನ ಗೆದ್ದಿದೆ. ಇನ್ನು ನೆಕ್ಸ್ಟ್ ಬರೋದು 251 ಸಂಸದರ ವಿರುದ್ಧ ಅಪರಾಧ ಕೇಸ್ಗಳಿದೆ. 543 ಸಂಸದರ ಪೈಕಿ 251 ಸಂಸದರು ಅಂದ್ರೆ ಸರಿಸುಮಾರು 46% ಸಂಸದರ ವಿರುದ್ಧ ಅಪರಾಧ ಪ್ರಕರಣಗಳಿದೆ. ಅದರಲ್ಲಿ 27 ಮಂದಿಗೆ ಶಿಕ್ಷೆಯೂ ಆಗಿದೆ. ಅಪರಾಧ ಪ್ರಕರಣಗಳಿದ್ದು ಲೋಕಸಭೆಗೆ ಆಯ್ಕೆಯಾದ ಅತಿ ಹೆಚ್ಚು ಸದಸ್ಯರ ಸಂಖ್ಯೆ 2024ರಲ್ಲಿ ಜಾಸ್ತಿ ಇರೋದು. 2019ರಲ್ಲಿ 233 ಸಂಸದರಿದ್ದು ಅಂದ್ರೆ 43% ಇತ್ತು. 2014ರಲ್ಲಿ 185 ಸಂಸದರು ಅಂದ್ರೆ 34% ಇತ್ತು. 2019ರಲ್ಲಿ 162 ಅಂದ್ರೆ 30% ಇತ್ತು. 2004ರಲ್ಲಿ 125 ಸಂಸದರು 23% ಇದ್ರು. ಇವರೆಲ್ಲರೂ ಕೂಡ ತಮ್ಮ ವಿರುದ್ಧ ಪ್ರಕರಣಗಳು ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಮೇನ್ ಪಾಯಿಂಟ್, 93% ಸಂಸದರು ಕೋಟ್ಯಾಧಿಪತಿಗಳು. ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತ 543 ವ್ಯಕ್ತಿಗಳ ಪೈಕಿ 93% ಮಂದಿ ಅಂದ್ರೆ 504 ಸಂಸದರು ಕೋಟ್ಯಾಧಿಪತಿಗಳು ಅಂತ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಹೇಳಿದೆ. 2014ರಲ್ಲಿ 82% ಅಂದ್ರೆ 443 ಜನ, 2019ರಲ್ಲಿ 88% ಅಂದ್ರೆ 475 ಜನ ತಮ್ಮ ಆಸ್ತಿಯ ಮೌಲ್ಯ ಕೋಟಿಗಿಂತ ಜಾಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಈ ಪೈಕಿ ಆಂಧ್ರ ಪ್ರದೇಶದ ಗುಂಟೂರು ಕ್ಷೇತ್ರದ TDP ಸಂಸದ ಚಂದ್ರಶೇಖರ್ ಪೆಮ್ಮಸಾನಿ ಆನಿ ಇವರ ಆಸ್ತಿ ಮೌಲ್ಯ 5705 ಕೋಟಿ ರೂಪಾಯಿ ಇದೆ. ತೆಲಂಗಾಣದ ಚೆವೆಲ್ಲಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ್ ರೆಡ್ಡಿ ಬಳಿ 4568 ಕೋಟಿ ರೂಪಾಯಿ ಆಸ್ತಿ ಇದೆ. ಹರಿಯಾಣದ ಕುರುಕ್ಷೇತ್ರದ ನವೀನ್ ಜಿಂದಾಲ್ 1241 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರಿಬ್ರು ಸಹ ಬಿಜೆಪಿಗೆ ಸೇರಿದವರು. ಇನ್ನು ಈ ಬಾರಿಯ ಸಂಸತ್ತಿನಲ್ಲಿ ತಾರಾ ಮೆರುಗು ಜಾಸ್ತಿನೇ ಇದೆ. 18ನೇ ಲೋಕಸಭೆಯಲ್ಲಿ ತಾರಾ ಮೆರುಗು ಹೆಚ್ಚಾಗಿದ್ದು ನಟನಾ ಕ್ಷೇತ್ರದ ಹಲವಾರು ತಾರೆಯರು ಗೆಲುವನ್ನ ಸಾಧಿಸಿ ರಾಜಕೀಯದಲ್ಲೂ ತಮ್ಮ ಛಾಪನ್ನ ಮೂಡಿಸೋಕೆ ಹೊರಟಿದ್ದಾರೆ. ಅದರಲ್ಲಿ ಸಾಕಷ್ಟು ಚಾಲ್ತಿಯಲ್ಲಿರುವಂತಹ ಹೆಸರು ಅಂತಂದ್ರೆ ಕಂಗನಾ ರನೌತ್. ಬಾಲಿವುಡ್ನ ಪ್ರಮುಖ ನಟಿಯರಲ್ಲಿ
ಕಂಗನಾ ರಣಾವತ್ ಕೂಡ ಒಬ್ರು. ಇವರು ತಮ್ಮ ತವರು ರಾಜ್ಯ ಹಿಮಾಚಲ್ ಪ್ರದೇಶದ ಮಂಡಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ದಾರೆ. ಬಳಿಕ ರಮಾನಂದ್ ಸಾಗರ್ ನಿರ್ದೇಶನದ ರಾಮಾಯಣದಲ್ಲಿ ರಾಮನ ಪಾತ್ರಧಾರಿಯಾಗಿದ್ದಂತಹ ಅರುಣ್ ಗೋವಿಲ್ ಮೀರತ್ನಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಎಸ್ಪಿ ಅಭ್ಯರ್ಥಿ ಸುನಿತಾ ಯಾದವ್ ಅವರನ್ನ ಸೋಲಿಸಿದ್ದಾರೆ. ಈ ಇಬ್ಬರೂ ಕೂಡ ಮೊದಲ ಬಾರಿಗೆ ರಾಜಕೀಯದಲ್ಲಿ ತಮ್ಮ ಅದೃಷ್ಟ ಪರೀಕ್ಷಿಸಿ ಗೆದ್ರೆ ಹಾಲಿ ಸಂಸದೆ ಹೇಮಾ ಮಾಲಿನಿ ಮಥುರಾ ಕ್ಷೇತ್ರದಿಂದ ಸ್ಪರ್ಧಿಸಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಸುರೇಶ್ ಗೋಪಿ, ಶತ್ರುಘ್ನ ಸಿನ್ಹಾ, ರವಿ ಕಿಶನ್, ಮನೋಜ್ ತಿವಾರಿ ಸೇರಿದಂತೆ ಹಲವಾರು ಜನ ನಟನಾ ಕ್ಷೇತ್ರದಿಂದ ಲೋಕಸಭೆಗೆ ಎಂಟ್ರಿ ಪಡೆದಿದ್ದಾರೆ. 24 ಮುಸ್ಲಿಂ ಅಭ್ಯರ್ಥಿಗಳ ಆಯ್ಕೆಯಾಗಿದೆ. ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್, ಅಸ್ಸಾಂನ ಕಾಂಗ್ರೆಸ್ ನಾಯಕ ರಖೀಬ್ ಹುಸೇನ್ ಸೇರಿದಂತೆ 24 ಮಂದಿ ಅಭ್ಯರ್ಥಿಗಳು ಅಂದ್ರೆ ಮುಸ್ಲಿಂ ಅಭ್ಯರ್ಥಿಗಳು ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಜಯ ಸಾಧಿಸಿದ್ದಾರೆ. ಕಳೆದ ಲೋಕಸಭೆಯಲ್ಲಿ 26 ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಆಯ್ಕೆಯಾಗಿದ್ರು. ಈ ಬಾರಿ 2 ಸಂಖ್ಯೆ ಕಡಿಮೆ ಆಗಿದೆ. ಅಷ್ಟೇ ಅಲ್ಲ, ಅಭ್ಯರ್ಥಿಗಳ ಸಂಖ್ಯೆಯೂ ಸಹ ಕಡಿಮೆ ಆಗಿದೆ. 2019ರಲ್ಲಿ 115 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ ಇದ್ರು. ಆದ್ರೆ ಈ ಬಾರಿ ಆ ಸಂಖ್ಯೆ 78ಕ್ಕೆ ಕುಸಿದಿದೆ. ಕಾಂಗ್ರೆಸ್ನಿಂದ ಅತಿ ಹೆಚ್ಚು ಅಂತಂದ್ರೆ 7 ಜನ, ಟಿಎಂಸಿಯಿಂದ 5 ಜನ, ಎಸ್ಪಿಯಿಂದ 4 ಜನ, ಮುಸ್ಲಿಂ ಲೀಗ್ನಿಂದ 3 ಜನ, ಎಐಎಂಐಎಂನಿಂದ 1, ನ್ಯಾಷನಲ್ ಕಾನ್ಫರೆನ್ಸ್ನಿಂದ 2 ಮತ್ತು ಪಕ್ಷೇತರವಾಗಿ ಸೇರಿ ಒಟ್ಟು 24 ಮುಸ್ಲಿಂ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಈ ಬಾರಿ ಜಯ ಸಾಧಿಸಿದ್ದಾರೆ. ಇನ್ನು ಮಹಿಳೆಯರ ಸಂಖ್ಯೆ ನೋಡೋದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ 74 ಮಹಿಳೆಯರಿಗೆ ಗೆಲುವು ಕೈ ಹಿಡಿದಿದೆ. 2019ರಲ್ಲಿ ಚುನಾಯಿತರಾದಂಥ 78 ಮಹಿಳೆಯರಿಗಿಂತ ಇದು ಸಂಖ್ಯೆ ಸ್ವಲ್ಪ ಕಡಿಮೆನೇ ಆಗ್ಬಿಟ್ಟಿದೆ. ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕ ಮಹಿಳೆಯರು ಚುನಾಯಿತರಾಗಿದ್ದು ಒಟ್ಟು 11 ಬಂಗಾಳದ ಮಹಿಳೆಯರು ಸಂಸದರಾಗಿದ್ದಾರೆ. ಒಟ್ಟು 797 ಮಹಿಳಾ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಬಿಜೆಪಿಯಿಂದ ಗರಿಷ್ಠ 69 ಮತ್ತು ಕಾಂಗ್ರೆಸ್ನಿಂದ 41 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 1/3 ಭಾಗದಷ್ಟು ಸ್ಥಾನವನ್ನ ಮೀಸಲಿಡುವಂತಹ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾದ ನಂತರ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ನಡೆದಂತಹ ಮೊದಲ ಚುನಾವಣೆ ಇದು. ಆದ್ರೆ ಈ ಕಾನೂನು ಇನ್ನೂ ಸಹ ಲೀಗಲಿ ಜಾರಿಗೆ ಬಂದಿಲ್ಲ. ಸಮಾಜವಾದಿ ಪಕ್ಷದ ಮತ್ಲಿ ಶಹರ್ನ 25 ವರ್ಷದ ಅಭ್ಯರ್ಥಿ ಪ್ರಿಯಾ ಸರೋಜ್ ಮತ್ತು ಕೈರಾನಾ ಕ್ಷೇತ್ರದಿಂದ 29 ವರ್ಷದ ಇಕ್ರಾ ಚೌಧರಿ ಗೆಲುವು ಸಾಧಿಸಿದ ಅತ್ಯಂತ ಕಿರಿಯ ಮಹಿಳಾ ಸಂಸದರು. ನೋಡಿದ್ರಲ್ವಾ, ಇದಿಷ್ಟು ಈ ಬಾರಿಯ ಲೋಕಸಭಾ ಸಂಸದರ ಹಿನ್ನೆಲೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.